ಸೊ ಹೇ ನಮಸ್ಕಾರ ಎಲ್ಲರೂ ಚಿತ್ತದಿರಿ ಅಂತ ಅನ್ಕೊಂಡಿನಿ. ನಾವು ಅಂಕರು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರಲ್ ರೆಡ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ಅ ನ್ಯೂ ವಿಡಿಯೋ. ಸೊ ಇಷ್ಟಾಗಿ ಜೋಶ್ ಐತಪ್ಪ ಅಂತಂದು ಒಂದು ಮನಸ್ನಾಗ ಬಂದಿರ್ಬೋದು ನಿಮಗೆ. ಸೊ ಇವತ್ತು ಡೇ 9 ಆಫ್ ಮೈ ರೈಡ್. ಇವತ್ತೆಲ್ಲ ಹೊಂಟೇನ್ರಿಪ್ಪ ಅಂತಂದ್ರೆ ದುಲ್ಲೆ ಮಹಾರಾಷ್ಟ್ರದಿಂದ ಧಾರವಾಡ ಹೊಂಟೀನಿ. ನಾನು ಮನೆಗೆ ವಾಪಸ್ ಕರ್ನಾಟಕಕ್ಕೆ ಹೊಂಟೀನಿ. ಸೊ ಅದಕ್ಕೆ ವಾಪಸ್ ಹಂಗೆ ಹಾಕ್ಕೊಂಡೀನಿ, ನೋಡ್ಬೋದು ಇಲ್ಲಿ. ಇದನ್ನು ಮಾಡಿಸಿದ್ದೆ ರೀ, ಹಿಂದೂ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಕೌಂಟ್ ಐತಿ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ, ಯಾಕಂದ್ರೆ ವಾಪಸ್ ನಮ್ಮ ಮನೆಗೆ ಹೊಂಟೀನಿ. ನಾ ಯಾರಿಗೆ ಮಿಸ್ ಮಾಡೇನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಕುಕ್ಕಿಗರ ಭಾಳ ಮಿಸ್ ಮಾಡತ್ತೀನಿ. ಕುಕ್ಕಿಗೆ ಹೋಗಿ ಫಸ್ಟ್ ಕುಕ್ಕಿಗೆ ಹಗ್ ಮಾಡ್ತೇನೆ. ಆ್ಯಂಡ್ ಎಷ್ಟು ಗಂಟೆ ಮುಟ್ಬೋದು ರೀ ಅಂದ್ರೆ ಆದಷ್ಟು 12 ಗಂಟೆ ಒಳಗೆ ಮುಟ್ಬೇಕು. ಇಲ್ಲಿಂದ 14-13 ತಾಸು ಐತಿ. 750 ಕಿಲೋಮೀಟರ್ ಸ್ಟ್ರೆಚ್ ಐತಿ. ನಿನ್ನೆ ರಾತ್ರಿ ನಾ 7:30 ಹೊಡೆದಿದ್ದೆ. ಎನಿ ಕಂಡೀಷನ್ ಇವತ್ತು 12 ಗಂಟೆ ಒಳಗೆ ಮುಟ್ಬೇಕು. ಐ ಗೆಸ್ ರಾತ್ರಿ ಜನ ಬರೋಂಗಿಲ್ಲ ಅನ್ನಿಸ್ತೈತಿ. ಪಾಪ ಮಕ್ಕೊಂಡಿರ್ತಾರೆ, ಅವ್ರಿಗೂ ಸುಳ್ಳು ಡಿಸ್ಟರ್ಬ್ ಮಾಡೋದು ಬೇಡ. ಸ್ಟೋರಿ ಹಾಕೋಂಗೆ ಒಂದು ಹಾಕ್ತೀನಿ, ಬಂದ್ರೆ ಫೈನ್ ನಿಮಗೆ ತೋರಿಸ್ತೀನಿ, ಬರಲಿಲ್ಲ ಅಂದರೆ ನೋ ಪ್ರಾಬ್ಲಮ್. ನೆಕ್ಸ್ಟ್ ಡೇ ಬೇಕಾದ್ರೆ 22nd, ಇವತ್ತು 21st ರೀ ಡೇಟ್. 22nd ನೋಡೋಣಂತ. ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇತ್ತಪ್ಪ ಯಾರಿಗಾರು ಬರಾಕ, ನಂಗೆ ಬೆಟ್ ಆಗಾಕ, ನಂದು ರೈಡ್ ಎಕ್ಸ್ಪೀರಿಯನ್ಸ್ ಏನಾರು ಕೇಳಾಕಂತಂದ್ರೆ ಬರ್ಬೋದ. 22nd ನಾವು ಮೀಟ್ ಆಗೋಣಂತೆ. ಇಲ್ಲಾಂದರೆ ದ್ಯಾಟ್ಸ್ ಟೋಟಲಿ ಫೈನ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಬ್ಯುಸಿ ಶೆಡ್ಯೂಲ್ ಅಂತಂದೆ ಸುಮ್ಮಾಗ್ತೇನಂತೆ. ಆ್ಯಂಡ್ ಭಾಳ ಖುಷಿ ಆಗತೈತೆ ರೀ ಫ್ಯಾಮಿಲಿ. ಜಲ್ದಿ ಹೋಗೋಣಂತೆ, ಆದಷ್ಟು ಜಲ್ದಿ ನಮ್ಮ ಧಾರವಾಡಿಗೆ ಹೋಗೋಣ. ನಮ್ಮ ಕುಕ್ಕು ಜೊತೆ ಆಟಾಡೋಣ. ನಂದು ಒಂದು 2-3 ಜನ ಫ್ರೆಂಡ್ಸ್ ಅದಾರೆ, ಅವ್ರಿಗೂ ಮೀಟ್ ಆಗೋಣಂತೆ. ಲಾಸ್ಟ್ ಡೇ ಟು ಗೋ ಫ್ಯಾಮ್ಲಿ. ಸೊ ನಿಮ್ಮ ಧಾರವಾಡ ಹುಡುಗಿ ಪ್ರತೀಕ್ಷಾ ಫುಲ್ ಸ್ಟ್ರಾಂಗ್ ಅದಾಳ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಇವತ್ತೊಂದು ದಿನ ರೈಡ್ ಮುಗಿತಂದ್ರೆ ಮುಗಿತ. ನಮ್ದು ರೈಡದ್ದು ಎಕ್ಸ್ಪೆನ್ಸಸ್ ಏನೇನಾತ ಎಲ್ಲ ನಿಮಗೆ ನಾ ಇನ್ನೊಂದು ನೆಕ್ಸ್ಟ್ ವೀಡಿಯೋನಾಗ ಮಾಡಿ ಹೇಳ್ತೇನಂತೆ. ಎಲ್ಲ ಇನ್ ಬ್ರೀಫ್ ಹೇಳ್ತೇನಂತೆ. ಬಟ್ ಅಪ್ ಹೋಗ್ಬೇಕಾರೆಲ್ಲ ಅಪ್ ಇತ್ತೇನಂದೆ, ಡೌನ್ ಹೋಗ್ಬೇಕಾರೆಲ್ಲ ಡೌನ್. ಸೊ ರೈಡ್ನಾಗ ಅಪ್ ಆ್ಯಂಡ್ ಡೌನ್ ಇರ್ತೈತಲ್ರಿ, ಹಂಗೆ ನಂದು ರೈಡ್ನಾಗ ಅಪ್ ಹೋಗ್ಬೇಕಾರೆ ಅಪ್ ಇತ್ತೆ, ಡೌನ್ ಬರ್ಬೇಕಾರೆ ಡೌನ್. ಪಂಚರ್ ಆತ, ರಿಮ್ ಬೆಂಡ್ ಆತ, ಆ್ಯಂಡ್ ಸೊ ಭಾಳ ಅದಾವ, ನಿಮಗೆ ಹೇಳುವ. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಅದ್ರಾಗ ನಂದು ಪೆಟ್ರೋಲದ್ದು ಎಷ್ಟು ಖರ್ಚು ಬಂತು, ನಂದು ರೂಮದ್ದು ಎಷ್ಟು ಖರ್ಚು, ಊಟದ್ದು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನೈಟ್ ರೈಡ್ ಹೆಂಗಿತ್ತು ಎಲ್ಲ ಹೇಳ್ತೇನಂತ ನಿಮಗೆ. ಸೊ ಹೋಗೋಣಂತ ಬರ್ರಿ. ಆ್ಯಕ್ಚುಲಿ ನಾನು ಸ್ವಲ್ಪ ಲೇಟ್ ಬಿಟ್ಟೆ ರೀ ಇವತ್ತು. ಅರೌಂಡ್ 11-11:30 ಬಿಟ್ಟೆ. ನಾನು ಸ್ವಲ್ಪ ಲೇಟಾಗಿ ಬಿಟ್ಟೇನಿ. ಇನ್ನೂ 686 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ಬೇಕು. ನಾನು 750 ಇತ್ತು. ಆದಷ್ಟು ಒಂದು 30-50 ಕವರ್ ಮಾಡೇನ. ಇವತ್ತು ಎಲ್ರಿಪ್ಪ ಅಂತಂದ್ರೆ ಧಾರವಾಡ. ಆದಷ್ಟು ನನ್ನ ಕೈಲಿ ಎಷ್ಟಕ್ಕೈತೆ 12 ಗಂಟೆ ಒಳಗೆ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಇನ್ ಕೇಸ್ ಆಗಿಲ್ಲಪ್ಪ ಅಂದರೂ ಚಿಂತಿಲ್ಲ ರೀ. ಆರಾಮ 1 ಗಂಟೆ ಮುಟ್ಟಿದ್ರು ಚಿಂತಿಲ್ಲ, 2 ಗಂಟೆ ಮುಟ್ಟಿದ್ರು ಚಿಂತಿಲ್ಲ. ಟ್ರೈ ಮಾಡಿದ್ರೆ ಏನು ಇರ್ತದೆ. ಸೊ ನಾ ಕೊಲ್ಲಾಪುರ ರೋಡಿಂದ ಹೊಂಟಿಲ್ಲ, ನಾ ಸೋಲಾಪುರ ರೋಡಿಂದ ಹೊಂಟೀನಿ. ಸೋಲಾಪುರ, ಬೀಡ್ ಈ ರೋಡಿಂದ ಹೊಂಟೇನಿ ನಾನು. ಎಷ್ಟಾಯ್ತು ರೀ ಘಾಟಿದೆ, ಇನ್ನು ಮೇಲೆ ಹೋಗ್ತೇವೆ ನಾವು. ಆ್ಯಂಡ್ ನಾಷ್ಟ ಮತ್ತು ಚಾ ಅವ್ರ ಮನೆಯಾಗ ಮಾಡೇನಿ ನಾನು. ಸೊ ನಮ್ಮ ಸತೀಶ್ ಕಾಕ ಅವ್ರದ್ದು ಫ್ರೆಂಡಿನ ಮನೆಯಾಗ ಭಾಳ ಚಲೋ ಇದ್ರಿ ಅವರು. ಎಲ್ಲರೂ ಲೈಕ್ ಫ್ರೆಂಡ್ ಇದ್ರೆ ಭಾಳ ಹಚ್ಕೊಂಡು ಮಾತಾಡಿದ್ರೆ. ಆ್ಯಂಡ್ ಅವ್ರ ರಿಚುವಲ್ಸ್ ಫಾಲೋ ಮಾಡಿ ಆರತಿ ಮಾಡಿ ಒಳಗೆ ಕರ್ಕೊಂಡು ಆರತಿ ಮಾಡಿ ಗಾಡಿದ ನಜರ್ ತೆಗೆದು ಗಾಡಿದ ಪೂಜಾ ಮಾಡಿ ನಂಗೆ ಕುಂಕುಮ ಹಚ್ಚಿ ಕಳಿಸಿದ್ರೆ. ಸೊ ಇನ್ನೂ ಚಲೋ ಅನ್ನಿಸ್ತಿರಪ್ಪ. ಸೊ ಥ್ಯಾಂಕ್ ಯು ಸೊ ಮಚ್ ಅವರಿಗೂ. ಫಿಟ್ನೆಸ್ ವೀಡಿಯೋ ನೋಡತ್ತಿದ್ರೆ ಅವ್ರಿಗೆ ಕನ್ನಡ ತಿಳಿಯಂಗಿಲ್ಲ, ಬಟ್ ಎನಿವೇಸ್ ಸೊ ಟೈಮ್ ಆಗೈತೆ ರೀ 5:28. ಇನ್ನೂ 341 ಕಿಲೋಮೀಟ್ರ್ ಕವರ್ ಮಾಡ್ಬೇಕು ನಾನು. ನಾ ಯಾವ ರೋಡ್ ಮೇಲೆ ಹೊಂಟೇನ್ರಿಪ್ಪ ಅಂತಂದ್ರೆ ಬೀಡ್ ಮತ್ತು ಸೋಲಾಪುರ, ಬಿಜಾಪುರ ಆ ರೋಡ್ ಮೇಲಿಂದ ಹೊಂಟೇನಿ. ಇದ್ರಾಗ ಟೈಮ್ ತೋರ್ಸಾತೈತಿ ರೀ 12:15 ಮುಟ್ತೇನಂತ ತೋರ್ಸಾತೈತಿ. ಬಟ್ ಆ್ಯಟ್ ಎನಿ ಕಾಸ್ಟ್ ನಾ 12 ಗಂಟೆ ಒಳಗೆ ಇರಬೇಕು ಇವತ್ತು. ಅದು ಆ್ಯಕ್ಚುಲಿ ಆಗಲೇ 11:30 ತೋರ್ಸಾತಿತ್ತು ನಾ ರೀಚ್ ಆಗೋದು. ಬಟ್ ನಾ ಹಂಗೆ ಹಿಂಗೆ ಮಾಡಿ ರೇಂಜ್ ಕವರ್ ಮಾಡಿಕೊಂಡೆ. ಅದ್ರ
ಮುಟ್ಟಬೇಕು. ಮುಟ್ಟಿಲ್ಲ ಅಂದ್ರೆ ನಡಿತೈತ್ರಿ, ಇಟ್ಸ್ ಫೈನ್, ಬಟ್ ವರ್ತಿಟ್ಟಿರಂಗಿಲ್ಲ. ಇಫ್ ಅದು ಹೆಂಗೆ ಹೇಳಿರಿಪ್ಪ ನೀವು, ಬಟ್ ನಾನು 12 ಗಂಟೆ ಒಳಗೆ ಮುಟ್ಬೇಕಾ, ನಾನು ಮುಟ್ತೇನೆ. ಮುಟ್ಟಬೇಕ್ರಿ ಫ್ಯಾಮ್ಲಿ. ನೀರು ತೋರ್ಸಕ್ಕೆ ನಾ ಗೊಬ್ಬರ ಆನ್ ಮಾಡಿದೆ. ಸೊ ಫ್ಯಾಮ್ಲಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ನಂಗೆ. ಯಾಕಂದ್ರೆ ಇಷ್ಟು ದಿನ 7-8 ದಿನ ಆದಮೇಲೆ ನಾನು ನಮ್ಮ ಕೆ ಪಾಸಿಂಗ್ ಗಾಡಿ ನೋಡತ್ತೀನಿ. ಸೊ ಕೆ 32 ಖುಷಿ ಅನ್ನಿಸ್ತು ರೀ. ಆ್ಯಂಡ್ ಇನ್ನೂ 298 ಕಿಲೋಮೀಟರ್ಸ್ ಟು ಗೋ. ನಂಗೆ ಅದು ಹೈವೇ ಸಿಗತ್ತಿದ್ದಿಲ್ಲ, ಅದ್ರ ಸಂಬಂಧ ಸುತ್ತಾಸಿ ಜನ ಕೇಳ್ಕೊಂತ ಇಲ್ಲಿ ಮಠ ಬಂದಿನ. ಗೊತ್ತಿಲ್ಲ ಹೆಂಗೆ ಹೋಗ್ಬೇಕಂತಿನ್ನು. ಇದ್ರಾಗ ಟೈಮ್ ಎಷ್ಟು ತೋರ್ಸಾತೈತ್ರಿಪ್ಪ ಅಂದ್ರೆ 12:21 ರೀಚ್ ಆಕೇನಂತ ತೋರ್ಸಾತೈತಿ. ಅಷ್ಟರೊಳಗೆ ಹಾಕೇನ್ರಿ ನಾ. ಮೈ ಮೇಲೆ ಬರ್ತಾರ್ರಿಪ್ಪ, ಹೆದರಿಕೆನ ಬರ್ತೈತಿ. ಗಾಡಿಗೆ ಏನಾರು ಕೂತಿದ್ವಿ ಏನು ಮಾಡ್ಬೇಕು. ಹೈವೇ ಬೇಕು ನಂಗೆ. ಇಲ್ಲೇ ಟೈಮ್ ವೇಸ್ಟ್ ಮಾಡಬಾರ್ದಿರಪ್ಪ. ನಾನು ಹೈವೇ ಸಿಕ್ತಂದ್ರೆ ಆದಷ್ಟು ಕವರ್ ಮಾಡಿ 11:30 ಅಂದ್ರೆ ಮುಟ್ತೇನೆ ನಾನು. ಇನ್ ಕೇಸ್ ಇಂಥ ರೋಡ್ನಾಗ ಹೋದೆ ಅಂದ್ರೆ ದೇವರಾಣೆ 12:30 ಆದರೂ ಮುಟ್ಟೋಂಗಿಲ್ಲ ನಾನು. ऐसे हाईवे मिल जाएगी ना, बीजापुर जाती है ना जी, थैंक यू. ಸೊ ಫ್ಯಾಮಿಲಿ ಹೈವೇ ಸಿಗ್ತೈತೆ ಅಂತಂದಾರ ಅವ್ರೆ. ನೋಡು ನಂಗೆ ಬರ್ರಿ. ಬಾಕಿ ಬರು ಜನ್ಮಕ್ಕೂ ಬೇಕು ಈ ಪ್ರೀತಿಯು ನಿನ್ನ ಅನುಲಾಪ. ಈ ಟ್ರ್ಯಾಕ್ಟರ್ ನೋಡ್ರಿ ಫ್ಯಾಮಿಲಿಯಲ್ಲಿ ನಾರೊಮ್ಮೆ ಜೋರು ಬಂದು ಬಿಡ್ತೈತೆ ಅಂತ ಮಾಡಿದ್ದೆ ನಾ. ನೋಡ್ರಿ ಗಾಳಿಗಳು ಆಡತೈತು, ಏನು ಬ್ಯಾಲೆನ್ಸ್ ಆಗತ್ತಿದ್ದವು, ಏನು ಹೋಗುದು ಹಂಗೆ ಹೋಗ್ತಾವು. ಸೊ ಫ್ಯಾಮ್ಲಿ ಆಲ್ರೆಡಿ ಎಂಟರ್ ಆಗೇನ್ರಿ ನಾ ಕರ್ನಾಟಕ. ಅವಾಗ ಹೋಗೋದು ನಿಮಗೆ. ಸೊ ನಮ್ಮ ದೂರ ಧಾರವಾಡ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತ್ರಿಪ್ಪ ಅಂತಂದ್ರೆ 153. ಸೊ ಈಗ ಟೈಮ್ ಎಷ್ಟಾಗೈತಿ ಅಂದ್ರೆ 8:16 ಆಗೈತಿ. ಮುಡ್ತೇನೆ ಅನಿಸ್ತೈತೆ ನಾ 12 ಗಂಟೆ ಒಳಗೆ. ಇದ್ರಾಗಾರ ಟೈಮಿಂಗ್ ಹೆಂಗೆ ತೋರ್ಸಾತೈತೆ 11:44 ಮುಡ್ತೇನೆ ಅಂತ ತೋರ್ಸಾತೈತಿ. ಬಟ್ ಸುಳ್ರಿ ಅದೇ, ನಾ ಜಲ್ದಿನೇ ಮುಡ್ತೇನೆ ಅಂತ ಸಿಗ್ತೇನಂತ ಬರೀ ಫ್ಯಾಮ್ಲಿ ನಿಮ್ಮಲ್ಲೇ ನಮ್ಮ ಧಾರವಾಡ ಕಡೆ. ಸೊ ಫ್ಯಾಮ್ಲಿ ಈಗ ಜಸ್ಟ್ ಬಂದು ಧಾರವಾಡ ರೀಚ್ ಆಗೇನ್ರಿ ನಾನೇ. ಇಲ್ಲೇ ನಮ್ಮ ಗ್ಯಾಂಗ್ ಬಂದೈತಿ. ಇಲ್ಲೇ ಎಲ್ಲರೂ ನಮ್ಮದು ಫ್ರೆಂಡ್ಸ್ ಬಂದಾರೆ. ನನಗೆ ಆಸ್ಕಾಟ್ ಮಾಡತ್ತಾರ್ರಿ, ಆಸ್ಕಾಟ್. ಆ್ಯಂಡ್ ಅಂದಿದ್ದೆ ರೀ ನಿಮಗೆ 12 ಗಂಟೆ ಒಳಗೆ ಮುಡ್ತೇನಂತ. 12 ಗಂಟೆ ಒಳಗೆ ಮುಟ್ಟೇನೆ ನಾನೇ. ಸೊ ಹೆಂಗಿತ್ತು ನನ್ನ ರೈಡ್ ಏನೆಲ್ಲ ನಿಮಗೆ ಮನೆಗೆ ಹೋಗಿ ಹೇಳ್ತೇನಂತ. ನಂಗಾರ ಕುಕ್ಕು ಮಾತಾಡ್ಸೋದೈತಿ. ಐ ಆಮ್ ಮಿಸ್ಸಿಂಗ್ ಮೈ ಪೆಟ್ ಕುಕ್ಕಿ. ಯಾರ್ಯಾರಿಗೆ ಗೊತ್ತಿಲ್ಲ, ಯಾರ್ಯಾರು ಚಾನಲ್ನಾಗ ಹೊಸಾಬ್ರದಿರಿ. ಸೊ ನಮ್ದು ಒಂದು 2 ನಾಯಿ ಅದಾವ ನಮ್ಮ ಕಡೆ, ಒಂದು ಅಪ್ಪಣ್ಣ ಒಂದು ಕುಕ್ಕಿ ಅಂತ. ಸೊ ಕುಕ್ಕಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಐತಿ ರೀ ನಂಗೆ ನಮ್ಮ ಮನಿನಾಗ. ಕುಕ್ಕಿಗೆ ಭಾಳ ಮಿಸ್ ಮಾಡತ್ತೇನ. ಹೋಗಿ ನಂಗೆ ಬರೀ ಬರ್ಲಿ. ಇಲ್ಲಿ ವಿಜಯ ಅದಾನೆ, ಇಲ್ಲಿ ಮತ್ತು ಗುರುವಣ್ಣ ಅದಾನೆ. ಹಾಯ್ ಮಾಡ್ರಿ. ಕಳ್ಕೊಂಡಾರಿ 3 ದಿನ ಅಂತ ಮನೆಯಿಂದ ತಪ್ಪಿಸ್ಕೊಂಡಾರಿ. ಇಲ್ಲದ ನೋಡ್ರಿ, ನಿಮಗೆ ಮನೆಗೆ ಹೋಗಿನ ಸಿಗ್ತೇನೆ ಬರೀ ಫ್ಯಾಮ್ಲಿ. ಇಲ್ಲ ಮತ್ತು SD ಕಾರ್ಡ್ ಫುಲ್ ಆಕೈತಿ. ಮತ್ತು ನಡು ನಿಂತ ಮತ್ತು ಚೇಂಜ್ ಮಾಡ್ಬೇಕಾಕೈತಿ. ಆ್ಯಂಡ್ ಫೈನಲಿ ಧಾರವಾಡ ಮುಟ್ಟೆ ಫ್ಯಾಮ್ಲಿ. ಯಪ್ಪ ಎಸಿರ ಆದ್ಮೇಲೆ ನೋಡತ್ತೇನೆ ರೀ ನಾ. ಏನೋ ಒಂದು ಖುಷಿ ಆಗತ್ತಿತ್ತು ಹಂಗಾರೆ. ನೋಡ್ಬೋದು ಇಲ್ಲಿ ಎಷ್ಟು ಜನ ಬಂದಾರಂತೆ.
Congratulations. ಥ್ಯಾಂಕ್ ಯು You achieved. ಥ್ಯಾಂಕ್ ಯು ಮುಂಬೈ ಅವ್ರ ತಂದೆ ತಾಯಿ ಅಜ್ಜಮ್ಮ ಸೊ ಫ್ಯಾಮ್ಲಿ 12 ಗಂಟೆ ಒಳಗೆ ಬರ್ಬೇಕಂತಿತ್ತು ರೀ. ಸೊ 11:15 ಒಳಗೆ ಬಂದೆ. ನಾನು ನೋಡಿದ್ರಿ ನೀವು ಎಷ್ಟು ಕ್ರೌಡ್ ಇತ್ತು. ಸೊ ಪ್ರೌಡ್ ಮೂಮೆಂಟ್ ರೀ ಆ್ಯಕ್ಚುಲಿ. ಅದಕ್ಕಂದ್ರೆ ಹಂಗೆ ಗೊತ್ತೈತಿ ಅಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಹೆಂಗಿತ್ತು, ಏನೇನು ಎಕ್ಸ್ಪೀರಿಯೆನ್ಸ್ ಮಾಡೇನ ಅದು ವಿಡಿಯೋ ನಿಮಗೆ ಮಾಡಿ ಹಾಕ್ತೀನಂತೂ ನಿಮಗೆ ಹೇಳಿ. ನಾನೇ ಅದೊಂದು ಸಪ್ರೇಟ್ ವಿಡಿಯೋನ ಬರ್ತೈತಿ ನಂದು ಎಕ್ಸ್ಪೆನ್ಸ್ ಮತ್ತು ನಂದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತಂತೆ. ಬಟ್ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ದಂಗೆ. ಆಮೇಲೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜ, ನಮ್ಮ ಮಮ್ಮಿ ಪಪ್ಪ, ನಮ್ಮ ಅಣ್ಣ ಅಕ್ಕ, ಸೊ ಎಲ್ಲರಿಗೂ ನೋಡಿ ಭಾಳ ದಿನ ಆಗಿತ್ತೆ. ಭಾಳ ದಿನ ಅನ್ನೋಕೇನ್ರಿ 8 ದಿನ ಆಗಿತ್ತೆ. ಬಟ್ ನಮ್ಮ ಕುಕ್ಕು ಭಾಳ ಮಿಸ್ ಮಾಡಿದ್ದೆ ರೀ. ನಾನು ಕುಕ್ಕು ಮಾತಾಡ್ಸಿದ್ರೆ ಕುಕ್ಕು ನಂಗೆ ಎಟಿಟ್ಯೂಡ್ ತೋರ್ಸದಾಳೆ. ಯಾಕಂದ್ರೆ ಶಟ್ಕೊಂಡ್ಬಿಟ್ಟಾಳ್ರಿ. ಆಕೆಗೆ ಬಾಯಿ ಅಂತ ಹೇಳಿ ಹೋಗಿದ್ದಿಲ್ಲ ನಾವು ಅವತ್ತು ಮುಂಜಾನೆ ಅದ್ರ ಸಂಬಂಧ. ಆ್ಯಂಡ್ ಭಾಳ ಖುಷಿ ಅನ್ನಿಸ್ತಂಗಾರೆ ಫೈನಲಿ ಏನು ಅಂದ್ಕೊಂಡಿದ್ದೆ ಅದಾತೆ. ಸೊ ನನ್ನ ಲೈಫ್ನಾಗಿಂದ ಈಗ ಒಂದು ಸ್ಟೆಪ್ ಹತ್ತೇನ ಅಂಥದ್ದು ಇನ್ನೂ 10, 15, 20, 100 ಫ್ಲೋರ್ ಹತ್ಬೇಕು. 100 ಫ್ಲೋರ್ನಾಗಿಂದ ಫಸ್ಟ್ ಸ್ಟೆಪ್ ಹತ್ತೀನಿ ರೀ ನಾ ಇನ್ನು. ಸೊ ಜಸ್ಟ್ ಇಮ್ಯಾಜಿನ್ ಮುಂದೆ ಏನೇನು ಬರ್ತಾವೆ, ಏನೇನು ಆಗ್ಬೋದು, ಏನೇನು ನಂಗೆ ಗೊತ್ತಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ನಸೀಬ್ ಆಲ್ಸೋ. ನೋಡ್ಬೇಕ್ರಿ ಫ್ಯಾಮ್ಲಿ. ಈಗ ಜಸ್ಟ್ ಫ್ರೆಶ್ ಅಪ್ ಆದೆ ನಾನು. ಮಸ್ತ್ ಗರಂ ಪಾನಿಲೆ ಮಸ್ತ್ ಆರಾಮ್ ಫ್ರೆಶ್ ಆದೆ. ಈಗ ಊಟ ಮಾಡ್ತೀನಿ, ಮಕ್ಕೊತೀನಿ. ಟೈಮ್ ನೋಡ್ಬೋದು ನೀವು 2:30 ಆಗೈತಿ. ಕಾಲೆಲ್ಲ ಬಾತ್ಬಿಟ್ಟವ್ರಿಪ್ಪ ಫ್ಯಾಮ್ಲಿ. ಫುಲ್ ಹಿಂಗೆ ಇಷ್ಟು ಬಾತೈತ್ಲ, ಫೋಟೋ ಹಾಕ್ತೀನಿ ಇಲ್ಲಿ. ಸೊ ನೋಡ್ರಿ ಇಲ್ಲಿ ಕಾಲು ಹೆಂಗೆ ಬಾತೈತಂದ್ರೆ ಯಪ್ಪ. ಆಮೇಲೆ ಕೈಯೂ ಬಾತೈತಿ, ಕೈ ನುಸಾತವೆಲ್ಲ. ಇರಲಿ ರೀ, ಮತ್ತು ಅಡ್ಜಸ್ಟ್ ಆಗಬೇಕಾಕೈತಿ, ಏನೂ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ವಿಡಿಯೋ ಇಲ್ಲೇ ಬಂದ್ ಮಾಡತ್ತೆ ನಾನು. ಸೊ ವಿಡಿಯೋ ಸೇರಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನಂತ ನಿಮಗೆ ನಂದು ಎಕ್ಸ್ಪೀರಿಯೆನ್ಸ್ ಮತ್ತು ಎಕ್ಸ್ಪೆನ್ಸ್ ವಿಡಿಯೋನಾಗ. ಅಲ್ಲಿ ಮಟ್ಟ ಸ್ಟೇ ಚಿತ್, ಬಿ ಗಿಚ್ ಆ್ಯಂಡ್ ಗೆಟ್ ರಿಚ್. ಬಾಯ್ ಬಾಯ್. ಆಮೇಲೆ ಭಾಳ ಜನ ಅನ್ನತ್ತೀರಿ ಅಕ್ಕ ಭಾಳ ಕರಗಾಗಿರಿ ಅಂತ. ಏನು ಮಾಡೋಕ್ಕೆ ಬರೋದಿಲ್ಲರಿಪ್ಪ. ಮತ್ತು ಅಲ್ಲಿ ವೆದರ್ ಅಲ್ಲಿ ಇದಕ್ಕೆ ಕರಗಾಗಿನ ಏನು ಮಾಡೋಕ್ಕೆ ಬರೋದಿಲ್ಲ ರೀ. ಬಟ್ ಮನಸ್ಸು ಚಲೋ ಐತೆ ನಂದು. ಸ್ಟೇ ಚಿತ್, ಬಿ ಗಿಚ್ ಆ್ಯಂಡ್ ಗೆಟ್ ರಿಚ್. ಬಾಯ್ ಬಾಯ್. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.